ಬಸ್ ಪ್ರಯಾಣ ದರ ಏರಿತ್ತು. ಮೆಟ್ರೋ ಟಿಕೆಟ್ ದರ ಕೂಡ ಹೆಚ್ಚಾಗಿದೆ. ಸಾಲು ಸಾಲು ಬೆಲೆ ಏರಿಕೆಯಿಂದ ಬಸವಳಿದಿದ್ದ ಜನ ಈಗ ಅಡುಗೆ ಎಣ್ಣೆಗಳ ದರ ನೋಡಿ ಶಾಕ್ ಆಗಿದ್ದಾರೆ. ಬಿರು ಬಿಸಿಲು. ಫೆಬ್ರವರಿ ತಿಂಗಳಲ್ಲೇ ಸೂರ್ಯ ನೆತ್ತಿ ಸುಡ್ತಿದ್ದಾನೆ. ತಲೆ ತಣ್ಣಗಿರ್ಲಿ ಅಂತ ಕೊಬ್ಬರಿ ಎಣ್ಣೆ ಹಚ್ಚಿಕೊಳ್ಳೋ ಮುನ್ನ 10 ಬಾರಿ ಯೋಚಿಸುವಂತಾಗಿದೆ. ಯಾಕೆಂದ್ರೆ ದಿಢೀರಂತ ಕೊಬ್ಬರಿ ಎಣ್ಣೆ ಬೆಲೆ 300ರ ಗಡಿ ದಾಟಿದೆ. 1 ಲೀಟರ್ ಕೊಬ್ಬರಿ ಎಣ್ಣೆ ದರ 300 ರೂಪಾಯಿ. ಎಳನೀರಿಗೆ ಬೇಡಿಕೆ, ಕೊಬ್ಬರಿಗೆ ಕೊರತೆ, ಬೆಲೆ ಏರಿಕೆ. ಕೊಬ್ಬರಿ ಎಣ್ಣೆ ದಿನ ಬೆಳಗಾದ್ರೆ ತಲೆಗೆ ಹಚ್ಚಿಕೊಳ್ಳಲು ಬೇಕೇ ಬೇಕು. ಕರಾವಳಿ ಭಾಗದಲ್ಲಿ ಕೊಬ್ಬರಿ ಎಣ್ಣೆಯಿಂದಲೇ ಅಡುಗೆ ಮಾಡ್ತಾರೆ. ಆರೋಗ್ಯಕ್ಕೆ ಕೊಬ್ಬರಿ ಎಣ್ಣೆ ಒಳ್ಳೆಯದು ಅಂತ ಗೊತ್ತಾಗ್ತಾ ಇದ್ದಂತೆ ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆಯೂ ಅಡುಗೆ ತಯಾರಿಕೆಗೆ ಕೊಬ್ಬರಿ ಎಣ್ಣೆ ಬಳಸೋರ ಸಂಖ್ಯೆಯೂ ಹೆಚ್ಚಾಗಿದೆ. 220, 250 ಅಂತ ಇದ್ದ ಲೀಟರ್ ಕೊಬ್ಬರಿ ಎಣ್ಣೆ ದರ ಈಗ 300 ರೂಪಾಯಿ ಆಗಿದೆ. ಅಷ್ಟಕ್ಕೂ ಪ್ರತಿ ವರ್ಷ ಮಾರ್ಚ್ನಿಂದ ಬಿಸಿಲು ಹೆಚ್ಚಾಗುತ್ತೆ. ಆದ್ರೆ ಈ ಬಾರಿ ಜನವರಿ ಅಂತ್ಯದಿಂದಲೇ ಉರಿ ಬಿಸಿಲು ಆರಂಭವಾಗಿದೆ. ಹೀಗಾಗಿ ಎಳನೀರಿಗೆ ಹೆಚ್ಚು ಬೇಡಿಕೆ ಇದ್ದು ಕೊಬ್ಬರಿ ಪ್ರಮಾಣ ಕಡಿಮೆಯಾಗಿದೆ. ಅಷ್ಟೇ ಅಲ್ಲ, ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೆಚ್ಚು ಎಳನೀರು ಪೂರೈಕೆ ಆಗ್ತಾ ಇರೋದು ಎಣ್ಣೆ ದರ ಏರಿಕೆಗೆ ಕಾರಣವಾಗಿದೆ. ನಾರ್ತ್ ಇಂಡಿಯಾದಲ್ಲಿ ಡಿಮ್ಯಾಂಡ್ ಜಾಸ್ತಿ. ಡೆಲ್ಲಿ, ಮುಂಬೈ ಎಲ್ಲ ಇಲ್ಲಿಂದ ಎಳ್ನೀರೇ ತೊಗೊಂಡು ಹೋಗ್ತಾರೆ. ಅದರಿಂದ ಇಲ್ಲಿಗೆ ಕೊಬ್ಬರಿ ಇಲ್ಲ. ಅದೊಂದು ರೀಸನ್ನು ಜಂಪ್ ಆಗೋಕ್ಕೆ. ತುಂಬ ಒಂದು 20-25% ಜಂಪ್ ಆಗಿದೆ. 180, 190 ಇದ್ದಿದ್ದು ಕೊಬ್ಬರಿ ಎಣ್ಣೆ ಲೀಟ್ರು ಒಳ್ಳೆ ಎಣ್ಣೆ ರೋಸ್ಟೆಡ್ ಊಟಕ್ಕೆ ಬಳಸೋದು 270-80 ಹೋಗಿದೆ. ಕೊಬ್ಬರಿ ಎಣ್ಣೆ ಮಾತ್ರವಲ್ಲ, ಸೂರ್ಯಕಾಂತಿ, ಪಾಮ್ ಆಯಿಲ್, ಕಡಲೆಕಾಯಿ ಎಣ್ಣೆ ದರಗಳು ಕೂಡ 10 ರೂಪಾಯಿಯಿಂದ 20 ರೂಪಾಯಿಗೆ ಹೆಚ್ಚಾಗಿದೆ. ಸನ್ಫ್ಲವರ್ ಆಯಿಲ್ 150ರ ಗಡಿ ದಾಟಿದೆ. ಹೀಗಾಗಿ ಕೊಳ್ಳೋದು ಹೇಗೆ ಅನ್ನೋ ಚಿಂತೆ ಗ್ರಾಹಕರನ್ನ ಕಾಡ್ತಾ ಇದೆ. ತಿಂಗಳಿಗೆ ಅರ್ಧ ಲೀಟ್ರಿಂದ 1 ಲೀಟ್ರ್ ತಗೊಳ್ತೀವಿ. ಇವಾಗ ತುಂಬ ಜಾಸ್ತಿ ಆಗಿಬಿಟ್ಟಿದೆ ರೇಟು. ಅದೇ ಅವ್ರೇನು ಕಡಿಮೆ ಮಾಡಬೇಕು. ಇದೆಲ್ಲ ಎಣ್ಣೆ ತುಪ್ಪ ಎಲ್ಲமே ಜಾಸ್ತಿ ಆಗಿಬಿಟ್ಟಿದೆ. ಸ್ವಲ್ಪ ಕಡಿಮೆ ಆಗಿದ್ರೆ ಮಿಡಿಲ್ ಕ್ಲಾಸ್ ಅವ್ರಿಗೆಲ್ಲ ಯೂಸ್ ಆಗತ್ತೆ. ಮೆಟ್ರೋ, ಬಸ್ ಅಂತ ಸಾರಿಗೆ ಸಂಚಾರದ ಬೆಲೆ ಏರಿಕೆ ನೋಡಿ ಶಾಕ್ ಆಗಿದ್ದ ಬೆಂಗಳೂರಿಗರು ಈಗ ಅಡುಗೆ ಎಣ್ಣೆಗಳ ಬೆಲೆ ನೋಡಿ ಅಡುಗೆ ಮಾಡೋದು ಹೇಗೆ ಅಂತಿದ್ದಾರೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.